तत्सत्परब्रह्मणे नमः। श्री गणपति शारदा श्री गुरुभ्यो नमः। श्री सद्गुरु शुद्धलिंगयतिवरेण्यं भासुरयोगिकुलतिलकनं पाशाष्टकदिं कुलिवनररुद्धरिपनं सुश्रुतिहमानस्वदिं भजिपेना भजिपेना भजिपेना। जय मंगलम जय नमः पार्वतीपतये शिव हर हर महादेव। राजाधिराज सद्गुरुनाथ शुद्धलिंगेश्वर महाराज की जय। साधु संत महाराज की जय। श्री गुरुदेव दत्त ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ದೇವರ ಪ್ರಣಾಮವನ್ನು ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರವರ ನಂದೀಶ್ವರಪುರದ ವರಕಮರಿ ಮಠದಲ್ಲಿ ಮಂಗಲಮಯತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿ 9ನೇ ಭಾಗವನ್ನು ಸದ್ಗುರು ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪಿತಕ್ಕಂಥ ಮಹಾನ್ ಗ್ರಂಥದ 9ನೇ ಭಾಗವನ್ನು ಶ್ರವಣ ಮಾಡಿ ಈ ಭಾದ್ರಪದ ಮಾಸದಲ್ಲಿ 10ನೇ ಭಾಗವನ್ನು ಶ್ರವಣ ಮಾಡುತ್ತಿರುವ ಸರ್ವಸತ್ವಕರ ಉದಯಕ್ಕೆ ಸಾಕ್ಷಿಬದ್ಧ ಹೇಳುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವಲ್ಪಕ್ಕೂ ಮನವಾರಿ ನಮಿಸಿ ಆತ್ಮೀಯರೇ, ತಮ್ಮೆಲ್ಲರ ಹೃದಯದಲ್ಲಿ ಅಲ್ಪತ ಪ್ರಕಾಶವನ್ನು ಬೆಳಗುವ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವಲ್ಪಕ್ಕೂ ಮನವಾರಿ ನಮಿಸಿ ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡು ಸದ್ಗುರು ಸರ್ವರಿಗೂ ಮಂಗಲ ಉಂಟು ಮಾಡಲಿ. ಆತ್ಮೀಯರೇ, ಸದ್ಗುರು ಎಲ್ಲರಿಗೂ ಶುಭ ಉಂಟು ಮಾಡಲಿ. ಮೊದಲನೇದಾಗಿ ಕೇವಲ ಒಂದು ದಿವಸ ಹೋಗಿ ಪುರಾಣ ಮಂಗಲ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ಬೇಕಂತ ಹೋಗಿದ್ದೀವಿ. ಅಪ್ಪ ಅವರು ಕಳಿಸ್ಕೊಡ್ಲಿಲ್ಲ ರೀ, ಅಪ್ಪಣೆ ಕೊಡಲಿಲ್ಲ. 2-3 ಸಲ ಪ್ರಯತ್ನ ಮಾಡಿದ್ವಿ, ಅಲ್ಲಿ ಹುಡ್ಕೊಂಡಿವಿ. ಗುರುಗಳ ಸಂಕಲ್ಪ ಬೇರೆ ಇರ್ತದೆ, ನಾವೇನು ಮಾಡ್ಲಿಕ್ಕೆ ಬರ್ತದೆ. ಕಲ್ಲಳ್ಳಿ ಮಠದಲ್ಲಿ ಒಂದು ಈ ಕಡೆ ಒಂದು ಪ್ರಭು ಏನು ಮಾಡಿದ್ರು, ಒಂದು ಸಲ ಕಲ್ಲಳ್ಳಿ ದ್ರಾಕ್ಷಿ ಹಣ್ಣು ತೆಗೆದುಕೊಂಡು ಎಲ್ಲಡಿಗೆ ಹೋಗ್ತಕ್ಕಂಥ ದೂರ ಇರ್ತದೆ. 70 ಕಿಲೋಮೀಟ್ರ್ ಅಂದ್ರೆ 140 ಕಿಲೋಮೀಟ್ರ್ ದೂರ ಇರ್ತದೆ ರೀ. ಇಲ್ಲಿ ಒಂದು ಶೆಡ್ ಮಾಡಿ ಚೆನ್ನಾಗಿರ್ತದೆ ಕಲ್ಲಳಿಗೆ ಅಂತೇಳಿ ಪ್ರಭು ಹೇಳಿದ್ರು. ಒಂದು ಜಮೀನು ತೊಗೊಂಡು ಮಠದ ಮಗಲಿ ಒಂದು ಜಮೀನು ಅದ. ಅದನ್ನು ನಾವು ಒಂದು ದಿವ್ಸ ಹೋಗಿ ಯಾವ ಖರೀದಿನ ಇರಲಿಲ್ಲ. ನಾವು ಹೋದದ್ದು ಪುರಾಣ ಮಂಗಲಗೋಸ್ಕರ ಹೋಗಿವಿ. ಅದು ಅಪ್ಪರ ಅಪ್ಪಣೆ ಕೊಡಲಿಲ್ಲ, ಹಾಗೆ ಅಲ್ಲಿ ಉಳ್ಕೊಂಡಿವಿ. ಅದು ಉಳ್ಕೊಂಡು ಅಲ್ಲಿ ಆಗ ಇವತ್ತಿಗೆ 12 ದಿವಸ ಆಯಿತು. ಇವತ್ತಿಗೆ ಅಲ್ಲಿ ಉಳ್ಕೊಂಡ್ವಿ. ತದನಂತರ ಅದು ಮತ್ತು ಉಳಿತಕ್ಕಂಥ ಒಂದು ಜಮೀನು ಅದ್ರ ಪಟ್ಟಿ, 1-2 ಪಟ್ಟಿತ್ತು. ಅದ್ರ ನಡು ಏನಾಯ್ತಂದ್ರೆ ಹೊಸ ಸಮಾಚಾರ ಬಂತು. ಆ ಮಠದ ಮಕ್ಕಳಿಗೆ ಒಂದು ಪವಿತ್ರ ಇರ್ತಕ್ಕಂಥ ಕಾರ್ಯ ಮಾಡೋರಿರ್ತಾರಂತ. ಏನಂದ್ರೆ ಕೋಳಿ ಫಾರ್ಮ್ ಮಾಡ್ತಕ್ಕಂಥ ಕೋಳಿ ಫಾರ್ಮ ಮಠದ ಮಗ್ಗಲಿಗೆ ಅಲ್ಲಿ 2 ಮಠದ ಇಲ್ಲೊಂದು ಜಮೀನು ಅದ ಮಠದ ಮಧ್ಯಭಾಗದಲ್ಲಿ ಕೋಳಿ ಫಾರ್ಮ್ ಮಾಡಿದ್ರೆ ಅದು ಎಲ್ಲಿರ್ತಾವೆ ಅಲ್ಲಿಂದ ಸರಣ 2-3 ಪರ್ಲಾಂಗ್ ತನಕ ಕೆಟ್ಟ ವಾಸನೆ ಬರ್ತದೆ ರೀ. ಸುಮಾರು ಅದು ತೊಂದರೆ ಇರ್ತದೆ. ಮತ್ತು ಅಲ್ಲಿ ಅದ ಮಂದಿ ಬರೋದು, ಅದ ಬಳಗೆ ಬರೋದು, ಅದು ಮತ್ತು ಭಾಳ ಮಲಿನ ಆಗ್ತದೆ. ಇನ್ನೇನು ಮಾಡಬೇಕು ಅಂತ ವಿಚಾರ ಮಾಡಿದ್ರೆ ಅವರು ಹೇಳಿದರೆ
ಈಗ ಕೊಟ್ಟರೆ ಈಗ ಕೊಡ್ದು ನಾವು, ಕೊಡಲಿಲ್ಲ ಅಂದ್ರೆ 10 ಲಕ್ಷ ರೂಪಾಯಿ ಅದಕ್ಕೆ. ಈಗ ಕೊಡಲಿಲ್ಲ ಅಕಸ್ಮಾತ್ ನಾವು ಬೋರ್ ಹಾಕಿ ಪಾರು ಮಾಡಿದ್ವಿ, ಯಾರು ಬಂದರೂ ನಾವು ಕೊಡೋದಿಲ್ಲ ಅಂತ ಹೀಗೆ ಹೇಳಿದಾಗ ಅಲ್ಲಿ ಬಳಗೆ ಈಗ ಹೋಗಿರಿ ಅಲ್ಲಿ ಬಳಗೆ ಬೇಕಾಗಿರ್ತಕ್ಕಂಥ ಏನು ಮಾಡ್ಕೊಂಡು ನಂತರ ಕೊಡಬೇಕಾದ ಆ ಮಾತು ಬೇರೆ. ಅಲ್ಲೇ ಹಣವನ್ನು ಸಜ್ಜು ಮಾಡಿ ಎಲ್ಲ ಮಾಡಿದ ಹಣವನ್ನು ಸ್ವೀಕಾರ ಮಾಡೋದು ಖರೀದಿ ಮಾಡಿಕೊಂಡು ನಿನ್ನೆ ಖರೀದಿ ಮಾಡಿಕೊಂಡು ಇವತ್ತು ಬಿಳಿದು ಮಾಡ್ಕೊಂಡು ಬಂದುಬಿಟ್ಟಿದೆ. ಅದಕ್ಕೆ ಹೋಗುವಾಗ ನಾವು ಈ ಉದ್ದೇಶ ಏನೂ ಇಲ್ಲ ನಮಗೆ, ಕೇವಲ ಅಪ್ಪವರು ಪುರಾಣ ಮಂಗಲ ಮಾಡಿಕೊಂಡು ಬರ್ತಕ್ಕಂಥ ಒಂದೇ ದಿವಸತ್ತು ಗುರುನ ಯಾವ ಗೋಸ್ಕರ ವಿಳಂಬ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಹೀಗಾಗಿದೆ. ಇದ್ರ ಜೊತೆಗೆ ಇನ್ನೊಂದಂದ್ರೆ ಮುಖ್ಯ ಕಾರಣ, ಸದ್ರೊಳಗೆ 3 ಸ್ಥಾನ ಅಲ್ಲಿ ವಾಸ ಮಾಡ್ತಕ್ಕಂಥದ್ದು ಇಲ್ಲಿ ಯಾವಾಗಲೂ ನಡೀತದೆ. ಮತ್ತು ಆ ಸ್ಥಾನದಲ್ಲಿ ನಡೀಲಿ ಒಂದು ಸಂಸ್ಕಾರ ಬರಲಿ ಅಂತಕ್ಕಂಥದ್ದು ಒಂದು ಉದ್ದೇಶ ಇತ್ತು ಗುರುಗಳಿಗಿತ್ತಂದ್ರೆ. ಹೀಗಾಗಿ ಅಲ್ಲಿ ಕೂಡ ಒಂದು ದಿವಸಕ್ಕೊಂದು ಒಂದು ವರ್ಷ ತಿಳ್ಕೊಂಡು ಇವತ್ತು 12ನೇ ಒಂದು ಪಟ್ಟದಂತೆ ಆಯಿತು. ಒಂದು ಪಟ್ಟಿ ಮುಗಿಸ್ಕೊಂಡು ಒಂದು ಪಟ್ಟಿಲಿ ಮುಗಿಲಿ ಅಂತ ಗುರುಗಳ ಸಂಕಲ್ಪ ಇರ್ಬೋದು. ಇಲ್ಲಿ ಪ್ರಿಯಂತರ ವಿಷಯ ಅಲ್ಲಿ ಕೂಡ ಚೆನ್ನಾಗಿ ನಡೀತಾ ಬಂತು. ಅಲ್ಲಿರ್ತಕ್ಕಂಥದ್ದು 6ನೇ ಭಾಗ, ನೂತನವಾಗಿ ರಚನೆ ಆಗಿರ್ತಕ್ಕಂಥ 6ನೇ ಭಾಗದ ವಿಷಯವನ್ನು ಶ್ರಮ ಮಾಡ್ತಾ ಬಂದೀವಿ. ಅಲ್ಲಿ ಕೂಡ ವಿಷಯ ನಡೀತಾ ಬಂತು. ಎಲ್ಲರೂ ಏನಂದ್ರೆ ಯೋಗ ಅನ್ನುವುದು ಸಂತೋಷದಾಯಕ, ವಿಯೋಗ ಅನ್ನೋದು ದುಃಖದಾಯಕ ಅಂತ. ನಾವು ಬರುವ ಕೆಲವೊಬ್ಬರು ದುಃಖ ಮಾಡಿದರು ಅಂತ ಸ್ವಾಮಿಗಳಲ್ಲಿ ಕಡಪಟ್ಟಿ ದೇವ್ರ ದಿನಾಲು ಬರ್ತಿದ್ರು, ಅವ್ರು ಕೂಡ ದುಃಖ ಮಾಡಿದರು. ಹೀಗೆ ಅದು ನಡೀತಕ್ಕಂಥದ್ದು ಬಿಟ್ಟು ಇನ್ನು ಅಪಾರ ಅಲ್ಲಿ ಹೋಗ್ತಾರೆ ಇಲ್ಲಿ ನಡೆಯೋದಿಲ್ಲ ಅಂಥೇಳಿ ಈ ಎಲ್ಲ ಕಾರಣಗಳಿಂದ ಕೂಡ ಬಹುಶಃ ಅಲ್ಲಿ ಒಂದು 10-12 ದಿವಸ ಅಪಾರ ನಡೆಸಲಿಕ್ಕೆ ಅನುಕೂಲ ಕೊಟ್ಟಿರಬೇಕು. ಒಟ್ಟಿಗೆ ಗುರುನ ಸಂಕಲ್ಪ ಸದೃಢ ಶ್ರೀ ಕ್ಷೇತ್ರದಲ್ಲಿ ನಡೆದ, ಮತ್ತು ನಾವು ಬೇರೆ ಕಡೆ ಹೋಗಲಿಲ್ಲ. ಇಲ್ಲಿ ಮತ್ತು ಪ್ರಭು ಆನಂದ ನಡೆಸ್ತಾಯಿದ್ರು, ಸಂಸ್ಕೃತ ನುಡಿದೆಲ್ಲರೂ ಕೂಡ ನಡೆಸ್ತಾಯಿದ್ರಿ. ಕೇಳ್ತಾ ನಮಗೆ ನೋಡ್ತಾ ಇದ್ದೀವಿ ನಾವು ಅಲ್ಲಿ ಕೂಡ ಭಾಳ ಸಂತೋಷ ಆಯಿತು. ಗುರು ಕಾರ್ಯ ಎರಡೂ ಕಡೆ ಅಲ್ಲಿ ಹೇಳ್ತಾ ಇದ್ದೀವಿ, ಗುರು ಕಾರ್ಯ ಇಲ್ಲಿ ನಡೆದದ, ಗುರು ಕಾರ್ಯ ಇಲ್ಲಿ ನಡೆದದ, ಎಲ್ಲೆಲ್ಲೂ ನಡೆದದ. ಇಲ್ಲಿ ನೋಡಲು ರಾಮ, ಅಲ್ಲಿ ನೋಡಲ್ಲ ರಾಮ, ಎಲ್ಲೆಲ್ಲಿ ನೋಡಲು ರಾಮ ರಾಮ ಅಂತ ಅವರು ಎಲ್ಲ ಕಡೆ ಪರಿಪೂರ್ಣವಾಗಿದ್ದಾರೆ. ಅವರ ಕಾರ್ಯ ಅವರೇ ಮಾಡ್ತಿದ್ದಾರೆ, ನಾವು ಮಾಡ್ತಾ ಇದ್ದೀವಿ ಅಂತ. ಅದೇನು ಮಾಡೋದು ತೇನ ಮೇಲೆ ಹತ್ತೊಂಬ ಚಲತೆ ಅಂತ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಕಾರ್ಯವನ್ನು ಅವರು ಎಲ್ಲೆಲ್ಲಿ ಮಾಡ್ತಾರೆ ಹೇಳಲಿಕ್ಕೆ ಆಗೋದು. ಅದು ಗುರು ಸತ್ತ ಅಂತ ಭಾಳ ದೊಡ್ಡದು. ಈಗ ನಾವು ನೀವು ನಡೆಸ್ತಕ್ಕಂಥದ್ದು ಬೇರೆ, ಇದು ಹಿಂದೂಸ್ತಾನ, ಭಾರತ ದೇಶ, ಸದೃಢ ಸ್ಥಾನ, ನಮ್ಮ ನಿಮ್ಮಲ್ಲಿ ಜನಿಸ್ತಕ್ಕಂಥ ಸ್ಥಾನ ಇದು ಬೇರೆನದು. ಇದೆಲ್ಲದರ ವಿರೋಧ ಇರ್ತಾರಲ್ಲ, ಅವರ ದೇಶದಲ್ಲಿ ನಡೀತಂದ್ರೆ ಅಷ್ಟೇ ಅಲ್ಲ. ಆ ದೇಶದಲ್ಲಿ ಕಟಾರ ಅಂತಕ್ಕಂಥ ದೇಶದಲ್ಲಿ ಒಂದು ಊದಿನ ಕಡ್ಡಿ ಒಂದು ವಾಸನೆ ಬಂತಂದ್ರೆ ಸುವಾಸನೆ ಹೊರಗೆ ಧೂಪ ಹೋಗಿ ಬರ್ತಲ್ಲ, ಅದು ಬಂದ್ರೆ ಸೈರನ್ ಕೂತು ಅಂತ ಬಂದು ಒಟ್ಟು ಅದು ಶಿಕ್ಷೆ ವಿಧಿಸ್ತಾರೆ. ಅದು ದೀಪ ಬೆಳಗ್ಗೆ ಬರೋದು, ದೀಪ ಬೆಳಗಿರೋ ಅಪರಾಧ ಅಲ್ಲಿ. ದೀಪ ಕಾಣಿಸಿದ ಅಲ್ಲಿ ಅದು ಸೈರನ್ ಕೂಗೇ ಬಿಡ್ತದೆ, ಕಾಣ್ತದೆ, ಕಷ್ಟ ಕೊಡ್ತಾರೆ. ಇಂಥದ್ರಲ್ಲಿ ಅಲ್ಲೇ ಮುಂದೆ ಹಾಯ್ಕೊಂಡು ಮುಸಲ್ಮಾನರು ಅಲ್ಲೇ ಬಂದು ಮುಂದೆ ಹಾಯ್ಕೊಂಡು ಹೋದರು. ಆ ಹೊಯ್ಯನು ಕಾಣಿಸೋದಿಲ್ಲ, ಅವ್ರ ಮಷಿನ್ ಏನು ಧ್ವನಿನೂ ನೋಡೋದಿಲ್ಲ, ಸೈರನ್ ಕೂಗೋದೇ ಇಲ್ಲ. ಏಕೆಂದ್ರೆ ಗುರು ಅಷ್ಟು ಕರುಣೆ ಇರ್ತಾರೆ. ತಮ್ಮ ಭಕ್ತರನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಅವರಿಗೆ ಬಿಟ್ಟು ಕೊಟ್ಟು ವಿಷಯ ಇರ್ತದೆ. ಸದೃಢ ರಕ್ಷಣೆ ಮಾಡ್ತಾರೆ ಆದ್ಮೇಲೆ ಹೀಗೆ ಸದೃಢ ಚೇತನ ಎಲ್ಲೆಲ್ಲ ಆನಂದವಾಗಿ ಇರ್ತಕ್ಕಂಥ ಇರ್ತದೆ, ಸಂತೋಷ ಅಂಥ ಸದೃಢ ಚೇತನ ನಂದೀಶ್ವರಲ್ಲಿ ನಾವೆಲ್ಲ 10ನೇ ಭಾಗದ ವಿಷಯವನ್ನು ಶ್ರಮ ಮಾಡ್ತಾ ಬಂದೀವಿ. ಇಲ್ಲಿ ಪರ್ಯಂತ 26ನೇ ಅಧ್ಯಾಯ ಪರ್ಯಂತ ಸುಮದಲ್ಲ, 26ನೇ ಅಧ್ಯಾಯ, ಇವತ್ತು 27ನೇ ಅಧ್ಯಾಯ ಅದು. ಮತ್ತು ಪ್ರಭು ಅಂತಂದ್ರೆ ಎಲ್ಲ ನಾವು ಸ್ವಚ್ಛ ಮಾಡ್ಯಪ್ಪರ ಒಂದು ಸುಸ್ತಾಗ್ಯದ. ಇವತ್ತೊಂದು ದಿವಸ ಸಂಸ್ಕೃತ ಬೇಡ, ಅಪರ ಚರಿತ್ರೆ ನಡೀಲಿ ಅಂತ ನಾವು ಆಗಲಿ. ಒಂದು ದಿವಸ ಅವ್ರು ಹೇಳೋರು ಅಂದ್ರೆ ಪ್ರತಿ ಶನಿವಾರ ಅರ್ಧ ರವಿವಾರ ಪೂರ್ಣ ಸರ್ಕಾರ ಸೂಟಿ ಕೊಡ್ತಾರೆ. ಸೂಟಿನಲ್ಲಿ ನಮ್ಮ ಸುಮ್ಮಗಲ್ಲಕ್ಕೆ ಹೋಗ್ತದೆ. ಅವ್ರಿಗೆ ವಿರಾಮ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ. ಆದಮೇಲೆ ಗುರುಗಳ ಕೃಪಾಶೀರ್ವಾದ ಅಂತಕ್ಕಂಥದ್ದು ಭಾಳ ಸ್ಟ್ರೇಟ್ ಅದು. ಏನೆಲ್ಲ ಇದ್ದರೂ ಗುರುಗಳ ಕೃಪಾಶೀರ್ವಾದ ಅಂತಕ್ಕಂಥದ್ದು ಇರಲಿಲ್ಲ ಅಂದ್ರೆ ಹೇಗಾಗ್ತದಂದ್ರೆ ಏನೆಲ್ಲ ಶ್ರೀಮಂತಿಗೆ ಇಂದಿರಾ ಗಾಂಧಿಯವರಿಗೆ ಭಾಳಷ್ಟೆಲ್ಲ ಶ್ರೀಮಂತಿಗೆ ಇತ್ತು, ಭಾಳ ಅನುಕೂಲತೆ ಎಲ್ಲ ಇತ್ತು. ಏನಿದ್ರು ಅವರು ಇಂದಿರಾ ಗಾಂಧಿಯವರು ರಾಷ್ಟ್ರಪತಿ ಇದ್ರಲ್ಲ, ಇದ್ರಿ ಪ್ರಧಾನಮಂತ್ರಿ ಇದ್ದರು. ಆದರೆ ಮಂಗಲ ಕಾರ್ಯದಲ್ಲಿ ಅವ್ರು ಹೋಲಿಕೆ ಬರ್ತಾಯಿತ್ತು. ಅಂದ್ರೆ ಎಲ್ಲ ಆಭರಣಗಳು ಹಾಕೋಬೋದು, ಎಲ್ಲ ಮಾಡ್ಬೋದು. ಮಂಗಲ ಕಾರ್ಯದಲ್ಲಿ ಇಂದಿರಾ ಗಾಂಧಿಯವ್ರು ಹೋಲಿಕೆ ಆಗ್ತಿರಲ್ಲ. ಕಾರಣ ಏನು ಹೇಳಿ, ಏನಿದ್ರು ವಿಧವೆ ಇದ್ದರು. ವಿಧವೆ ಅಂದ್ರೆ ಪತಿ ಎಲ್ಲಿದ್ದರೆ ವಿಧವೆ ಅಂತಾರೆ. ಮಂಗಲ ಕಾರ್ಯದಲ್ಲಿ ಹೋಗಿ ಬರ್ತದೆ, ಬರುವುದಿಲ್ಲ ಅಂತ. ಹಾಗೆಯೇ ಏನೆಲ್ಲ ಇದ್ದರೂ ಗುರು ಕೃಪಾಶೀರ್ವಾದ ಅಂತಕ್ಕಂಥದ್ದು ಇರಲಿಲ್ಲ ಅಂದ್ರೆ
ಎಲ್ಲ ವ್ಯರ್ಥದ ಜೀವನ ವ್ಯರ್ಥದ. ಅದರಿಂದ ಆದ್ಮೇಲೆ ನಾವು ನೀವು ಸದ್ರು ಕೃಪಾಶೀರ್ವಾದ ಅದನ್ನಗೋಸ್ಕರ ನಮ್ಮ ಮುಂದೆ ನಿಮ್ಮ ಮುಂದೆ ನಾವು ಕೂತಿದ್ದೀವಿ. ಮುಂದಿನ ಭೂಮಿ ನೋಡಿ ಜನರು ಅನಿಸ್ತಾರೆ. ಅವರು ನಮ್ಮ ಹುಡುಗರು ಶಾಲೆ ಕಳಿಸ್ಬೇಕು, ಅಲ್ಲಿ ನಾವು ಕಳಿಸೋದ್ರಲ್ಲಿ ಸಂಸ್ಕೃತಿಗೆ ಮುಂದೆ ಸ್ಮಶಾನ ಭೂಮಿ ಅದ, ರುದ್ರ ಭೂಮಿ ಅದ ಒಬ್ಬೊಬ್ಬರು ಹೇಳ್ತದೆ. ಅಂದ್ರೆ ರುದ್ರಭೂಮಿಲಿ ರುದ್ರ ಇರ್ತಾರೆ ಒಂದು ಕಲ್ಪನೆ ಇಲ್ಲ ಅವರಿಗೆ. ಹೀಗಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ವಿಶೇಷ ಇಂಥ ಭಯಾನಕವಾಗಿರ್ತಕ್ಕಂಥ ಸ್ಥಾನ ಹೋಗಿ ಕೈಲಾಸ ಹಾಕ್ಕೊಂಡು ಕೈಲಾಸದಲ್ಲಿ ಸದ್ಗುರುನಾಥ ವಾಸ ಮಾಡ್ತಕ್ಕಂಥ ಸ್ಥಾನದ ನಾವು ನೆಲ ಕೂತ್ಕೊಂಡು ಅವ್ರ ಚೇತನ ಶ್ರಮ ಮಾಡ್ತಾಯಿದ್ರು. ಎಷ್ಟೊಂದು ಶಕ್ತಿ ಇರೋದು ಊರಲ್ಲಿ. ಏನೆಲ್ಲವನ್ನು ಯಾವುದು ಆಗೋದಿಲ್ಲ ಅಂತಕ್ಕಂಥದ್ದು ಆಗ್ತದೆ. ಯಾವ ಮಾಯ ಎಲ್ಲವನ್ನು ಮಾಡ್ತಕ್ಕಂಥ ಮಾಯ ಅಳಿದು ಹೋಗಿಬಿಡ್ತದೆ. ಬ್ರಹ್ಮಜ್ಞಾನ ನಿವೃತ್ತಿ ಅದ, ಬ್ರಹ್ಮಜ್ಞಾನ ಶಾಶ್ವತ ಆಗ್ತಾರೆ. ಅದು ಗುರುಗಳ ಕೃಪಾಶೀರ್ವಾದ. ಅಂಥ ಗುರುಗಳ ಕೃಪಾಶೀರ್ವಾದ ನಾವೆಲ್ಲ ಪಡೆದುಕೊಂಡು ಅವರ ಚರಿತ್ರೆಯನ್ನು ಶ್ರಮ ಮಾಡ್ತಾ ಇದ್ದೀವಿ. ಶ್ರವಣ ಮಾಡುವ ನಮ್ಮ ಮೇಲೆ ಕೂಡ ಸದೃಢ ಅನುಗ್ರಹ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ತನು ನಿನ್ನದವು ರಂಗ, ಮನ ನಿನ್ನದವು, ಅನುದಿನದಲ್ಲಿ ಬರುವ ಸುಖ ದುಃಖ ನಿನ್ನದಯ್ಯ ಹೇಳಿ ಭಾಳ ಸುಂದರವಾಗಿ ವಿಷಯ ಪ್ರತಿಭಂತ. ತನು ನಿನ್ನದವು ರಂಗ, ರಂಗ ಅಯ್ಯ ರಂಗಯ್ಯ ಕೃಷ್ಣ, ತನು ನಿನ್ನದು. ಈ ದೇಹದಲ್ಲ, ಈ ದೇಹ ನಿನ್ನದಪ್ಪ, ನನ್ನದಲ್ಲ. ತನು ನಿನ್ನದು ರಂಗ, ಮನ ನಿನ್ನದು. ಈ ಮನಸ್ಸಾಗದ ತನು ಅದಲ್ಲ, ಈ ಮನಸ್ಸು ಯಾರ್ದದ? ಮನಸ್ಸು ಕೂಡ ಯಾರ್ದದ? ಮನಸ್ಸು ಕೂಡ ಅದು ರಂಗ ಇರೋದು. ರಂಗ ಯಾರು? ರಂಗ ಶ್ರೀಕೃಷ್ಣ. ಶ್ರೀಕೃಷ್ಣ ಅಂದರೆ ಯಾರು? ಕೃಷ್ಣ. ಶ್ರೀಕೃಷ್ಣ ಭಗವಂತ, ಕೃಷ್ಣ ಒಂದೇ ಜಗದ್ಗುರು. ಶ್ರೀಕೃಷ್ಣ ಭಗವಂತ ಜಗದ್ಗುರು ಇದ್ದಾರೆ. ಅದರಿಂದ ಗುರುಗಳು ಈ ತನುವಿಗೂ ಅವರ ಕಾರಣ ಇದ್ದಾರೆ, ಮನಸ್ಸಿಗೂ ಅವರ ಕಾರಣ ಇದ್ದಾರೆ. ಅವರಿಗೆ ನಾವು ಈ ತನುವನ್ನು ಅವರಿಗೆ ಮನವನ್ನು ನಾವು ಅರ್ಪಿಸ್ತಕ್ಕಂಥದ್ದು ಯಾರು ಮಾಡ್ತಾ ಇದ್ದೀವಿ, ಆಗ ನಾವು ಧನ್ಯ ಆಗ್ತಾ ಇದ್ದೀವಿ. ತನು ನಿನ್ನದು ರಂಗ, ಮನ ನಿನ್ನದು, ಅನುದಿನದಲ್ಲಿ ಬರುವ ಸುಖ ದುಃಖ ನಿನ್ನದೆಯಾ ಅಯ್ಯ. ಅನುದಿನದಲ್ಲಿ ಪ್ರತಿನಿತ್ಯದಲ್ಲಿ ಬರ್ತಕ್ಕಂಥ ಸುಖವಾಗಲಿ ದುಃಖವಾಗಲಿ ಎಲ್ಲವೂ ಕೂಡ ಯಾರು ಅಂದರೆ ನಿನ್ನದಯ್ಯ. ಆ ಸುಖವೂ ಆ ದುಃಖವೂ ನಿನ್ನದಯ್ಯ. ಆ ಸುಖ ಆ ದುಃಖ ಅದು ನನಗೆ ಸಂಬಂಧ ಇಲ್ಲ. ಏನೆಲ್ಲವೂ ನಿನ್ನದೇ ಆಗಿರುವಾಗ ಇದು ಈ ಸುಖ ಈ ದುಃಖ ಅದು ನನ್ನದೇ, ಅದು ಕೂಡ ನನ್ನಲ್ಲ. ಸಂಪೂರ್ಣವಾಗಿ ಎಲ್ಲವೂ ಕೂಡ ನಿನ್ನದೇ ಅಂತ ಹೇಳ್ತಕ್ಕಂಥ ಏನು ಭಕ್ತಿ ಇರ್ತದೆ, ಆ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ. ಭಕ್ತಿ ಭಾವನೆ ನಮ್ಮಲ್ಲಿ ಕೊರತೆ ಆಯಿತು ಅಂದರೆ ಇನ್ನು ಕಾಲದಲ್ಲಿ ಭಕ್ತಿ ಭಾವನೆ ಕೊರತೆ ಇರ್ತದೆ, ಭಾಳಷ್ಟು ಕೊರತೆ ಇರ್ತಿರ್ತದೆ. ಆ ಕೊರತೆ ಯಾವಾಗ ಇರ್ತದೆ ನೋಡ್ರಿ, ನಾವು ಏನನ್ನು ಪಡೀಬೇಕಂತಿಲ್ಲ ಅದನ್ನು ಪಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದರಿಂದ ಭಕ್ತಿ ಭಾವನೆಯನ್ನು ಕೊಡ್ಕೊಂಡು ಗುರುಗಳ ಸ್ಮರಣೆ ಮಾಡ್ತಾ ಇರಬೇಕು, ಭಕ್ತಿಯಿಂದ ಇರಬೇಕು, ನಾಮಸ್ಮರಣೆ ಮಾಡ್ತಾ ಇರಬೇಕು. ಯಾವಾಗಲೂ ಸದ್ಗುರುಗಳ ಸ್ಮರಣೆ, ಅವರ ಪೂಜೆ, ಅವರ ಮಂಗಲ, ಅವರ ಶಾಸ್ತ್ರ, ಅವರ ಪುರಾಣ, ಅವರ ಚರಿತ್ರೆ ಯಾವಾಗಲೂ ಅದರಲ್ಲಿ ಇದ್ರೆ ಏನಾಗ್ತದೆ? ಸಂತೋಷ ಆಗ್ತದೆ. ಆ ಸಂತೋಷ ಬೇಕು ಅನ್ನೋರು ಏನು ಮಾಡ್ತಾರೆ, ಯಾವಾಗಲೂ ಗುರುಗಳನ್ನು ಕುರಿತು ಸಂತೋಷ ಬೇಕು ಅಂದರೆ ಏನು ಮಾಡಿದ್ರೆ ಅವ್ರ ಜೊತೆಗೆ ಇರ್ಬೇಕು ಯಾವಾಗಲೂ, ಮತ್ತೇನು ಬೇಕಾಗಿಲ್ಲ. ಸದ್ಗುರುಗಳ ಸ್ಮರಣೆ ಅಂತಕ್ಕಂಥದ್ದು ಮಾಡ್ತಾ ಇರಬೇಕು. ಸದ್ಗುರುಗಳ ಸ್ಮರಣೆ ಏನು ಮಾಡೋದ್ರಿಂದ ಏನಾಗುತ್ತದೆ ಒಂದು, ಏನು ಆಗೋದಿಲ್ಲ ಅಂತ ಒಂದು ಏನಾಗ್ತದಂದರೆ ಎಲ್ಲವೂ ಆಗ್ತಕ್ಕಂಥದ್ದು, ಅಷ್ಟು ಶಕ್ತಿಗಳು ಇರ್ತದೆ. ಇದರಲ್ಲಿ ಸುಭಾಷಿತ ಬಂದೀವಿ. ಸುಭಾಷಿತಗಳು ಇದರೊಳಗೆ ಮೊದಲು ಮುಗಿದು ಹೋಗ್ಬೇಡ. ಸುಭಾಷಿತವಲ್ಲ ಇದ್ರೊಳಗೆ ಮೊದಲು ಹೇಳಿದ್ದಾಗ್ಯದ. ಈಗ ಮತ್ತು ಮೇಲೆ ಇಲ್ಲಿ ವಂದನ ಅಂತಕ್ಕಂಥ ಒಂದು ವಿಷಯ ಅದರಲ್ಲಿ ನೋಡುವಂಥ. ಆದಮೇಲೆ ಇಲ್ಲಿ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯತೆ ನಮಃ ಅಂತೇಳಿ ಸ್ತೋತ್ರ ಮಾಡ್ತಾ ಇದ್ದಾರೆ. ವಂದನಂ ಅಂದರೆ ಏನು? ನಮನ ಅಂತ, ನಮಸ್ಕಾರ ಅಂತ. ಯಾರಿಗೆ ಅಂತ ಹೇಳಿದ್ರೆ ಮೃತ್ಯುಂಜಯಾಯ, ಯಾರು ಮೃತ್ಯುವನ್ನು ಜಯಿಸಿರ್ಬರೋ ಅವರಿಗೆ ನಮ್ಮ ವಂದನ. ಮೃತ್ಯುವನ್ನು ಜಯಿಸಿರ್ತಕ್ಕಂಥವ್ರು ಯಾರು ಅಂದ್ರೆ ಯಾರು? ಪರಮಾತ್ಮ.
ಮೃತ್ಯುಂಜಯಾಯ. ಹಾಗಾದ್ರೆ ಯಾರು ಅವರು? ರುದ್ರಾಯ. ಯಾರು ರುದ್ರ ಇದ್ದಾರಲ್ಲ ಅವರು ಪರಮಾತ್ಮ ಇದ್ದಾರೆ. ರುದ್ರ ಭೀಕರ ಇದ್ದಾರಲ್ಲ, ರುದ್ರ ಭೀಕರ ಭಯಾನಕವಾಗಿರ್ತಕ್ಕಂಥದ್ದು. ಏಕೆಂದ್ರೆ ಅಷ್ಟು ಭಯಾನಕಂಥ ರೂಪ ಒಂದೊಂದು ಸಲ ಬೇಕಾದದ್ದು ಅವ್ರಿಗೆ. ಯಕ್ಷಾನುರೂಪ ಬಲಿ ಪ್ರಶ್ನಾನುರೂಪ ಉತ್ತರ ಅಂತ. ಈಗ ಭಕ್ತ ಪ್ರಹ್ಲಾದ ಹಿರಣ್ಯಕಶ್ಯಪನ ಪುತ್ರ. ಹಿರಣ್ಯಕಶ್ಯಪು ಆತ ಅವನಲ್ಲಿ ಒಂದು ಭೇದ ಭಾವನೆ ಇತ್ತು. ಅಂದರೆ ವಿಷ್ಣು ಪರಮಾತ್ಮ ನನ್ನ ವೈರಿ, ನಾನು ಪರಮಾತ್ಮನ ಒಂದು ಭಕ್ತ ಅಂತ ಇರ್ತಕ್ಕಂಥ ದೇವರು ಇರೋರು ಒಬ್ಬರೇ ಇರ್ತಾರೆ, ಬೇರೆ ಬೇರೆ ಹೆಸರುಗಳನ್ನು ಕರೆಸ್ಕೊಳ್ತಿರ್ತಾರೆ. ಇಷ್ಟೇ ಅದು ಅವನಿಗೆ ಭಾವ ಇತ್ತು. ವಿಷ್ಣು ಪರಮಾತ್ಮ ನಾಮಸ್ಮರಣೆಯನ್ನು ಮಾಡುವ ಮೂಲಕವಾಗಿ ಅನೇಕ ಕಷ್ಟಗಳನ್ನು ಕೊಡ್ತಾ ಕೊಡ್ತಾ ಬಂದರು ಮಗನಿಗೆ. ಆನೆ ಹಿಂಡನ್ನು ತೆಗೆದುಕೊಂಡ್ರು. ಬರ್ತಕ್ಕಂಥ ಆನೆಗಳ ಹತ್ತಿರ ಆತ ನುಗ್ಗಿಸ್ಬಿಡ. ಅಂದರೆ ಆನೆಗಳು ಬಂದು ಅವ್ರು ತುಳಿದು ಕೊಂದು ಬಿಡಬೇಕು, ನಾಶ ಮಾಡಬೇಕು. ಹಾಗೆ ದೇವರ ಸ್ಮರಣೆ ಮಾಡಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ತಾ ಇರುವಾಗ ಆನೆ ಹಿಂಡು ಬಂದು ಅವ್ರ ಹತ್ತಿರ ಬಂದು ನೋಡಿ ಸಂತೋಷಪಟ್ಟು ಮರಳಿ ಹೋಗ್ಬಿಟ್ಟು ಏನು ಮಾಡಲಿಲ್ಲ ಆನೆ. ಆಮೇಲೆ ಎಣ್ಣೆಯನ್ನು ದೊಡ್ಡ ಗಂಗಾಳದಲ್ಲಿ ಅದರಲ್ಲಿ ಎಣ್ಣೆಯನ್ನು ಕುದಿಲಿಕ್ಕಿಟ್ರಿ. ಎಣ್ಣೆಯನ್ನು ಕುದಿಲಿಕ್ಕಿಟ್ಟು ಇಟ್ಟು ಅದ್ರ ಕಾರಣ ಅಂದ್ರೆ ಏನಾಯಿತು ಅಂತ ವಿಚಾರ ಮಾಡಿದ್ರೆ, ಇದು ಮೂಲ ಮಕ್ಕಳನ್ನ ಮೊದಲು ಗುರುಕುಲದಲ್ಲಿ ಪರೀಕ್ಷೆ ಮಾಡ್ತಿರ್ತಾರೆ ಶಾಲೆಗೆ ಹಾಕುವಾಗ. ಯಾರ ವೃತ್ತಿ ಅವರ ಪ್ರವೃತ್ತಿ ಯಾವ ಕಡೆಗೆ ಅದನ್ನು ನೋಡೋಗೋಸ್ಕರವಾಗಿ ರಾಕ್ಷಸ ಗುರುಗಳು ಒಬ್ಬರು ಗುರುಗಳಿದ್ದರು. ಆ ಗುರುಗಳ ಕಡೆಗೆ ಆತ ರಾಕ್ಷಸ ಹಿರಣ್ಯಕಶ್ಯಪು ತನ್ನ ಗುರುಗಳಿಗೆ ಹೇಳಿದ್ರಿ, ಈ ಗುರುಕುಲದಲ್ಲಿ ನಮ್ಮ ಮಗನಿಗೆ ನೀವು ವಿದ್ಯಾ ಕಲಿಸಬೇಕು, ಚೆನ್ನಾಗಿ ಕಲಿಸಬೇಕು ಅಂತ ತಗೊಂಡ್ರು. ಅಲ್ಲಿ ರಾಕ್ಷಸ ಗುರುಗಳು ಅಂತವ್ರು ಯಾವಾಗ ಕೆಟ್ಟದ್ದು ನೋಡಿದ್ರಿ. ಈ ಕೆಲವೊಂದು ಧರ್ಮದಲ್ಲಿ ಮೊನ್ನೆ ಒಬ್ರು ಹೇಳಿದರು, ಪ್ಲ್ಯಾಸ್ಟಿಕ್ಗಳು ರಬ್ಬರದ ಗೋವುಗಳನ್ನು ತಯಾರು ಮಾಡಿ ಗೋವುಗಳನ್ನು ಹೇಗೆ ಕತ್ತರಿಸಿ ಹೇಗೆ ನಾಶ ಮಾಡ್ಕೊಂಡು ಪ್ಲ್ಯಾಸ್ಟಿಕದ ರಬ್ಬರದ ಗೋವನ್ನು ತಯಾರು ಮಾಡಿ ಅದು ಹೇಗೆ ನಾಶ ಮಾಡ್ಬೇಕನ್ನು ತೋರಿಸ್ಕೊಡ್ತಾರ್ತಾರೆ. ಹಾಂ, ಒಂದೊಂದು ಸ್ಥಾನದಲ್ಲಿ ಒಂದು ಧರ್ಮದಲ್ಲಿ ಏನು ಕಾರಣ ಅದು ಅವ್ರಿಗೆ ಅದು ಅಧ್ಯಯನ ಮಾಡೋ ವಿಷಯ ಅವರಿಗೆ ಶಾಲೆಯಲ್ಲಿ, ಅವ್ರ ಶಾಲೆಯಲ್ಲಿ. ಹಾಗೆ ರಾಕ್ಷಸರಾಗಿರ್ತಕ್ಕಂಥ ಮೊದಲನೇ ರಾಕ್ಷಸರ ಗುರುಗಳು ಅವ್ರಿಗೆ ಒಳ್ಳೆಯದನ್ನು ಹೇಳ್ಕೊಡ್ಬೇಕು. ಅವ್ರು ರಾಕ್ಷಸರ ಗುರುಗಳು ಒಳ್ಳೆಯವರಿದ್ದರು, ಭಕ್ತಿವಂತರಿದ್ದರು. ಆ ರಾಜನಿಗೆ ಗುರುಗಳಾಗಿದ್ದಾರಲ್ರಿ, ಇದೊಂದು ದೋಷ. ಆಗ ಅಲ್ಲೆಲ್ಲ ಪಾಠ ಹೇಳ್ತಿದ್ರು. ಎಲ್ಲರಿಗೂ ಪಾಠ ಹೇಳುವಾಗ ರಾಜಗುರುಗಳು ಈ ಮಕ್ಕಳು ಇವ್ರನ್ನ ನೋಡಿ ಸಂತೋಷ ಆಗ್ತಾಯಿತ್ತು. ವಿಷ್ಣು ಪರಮಾತ್ಮ ಸ್ತೋತ್ರ ಮಾಡೋದು ನೋಡಿ ಸಂತೋಷ ಆಗ್ತಾಯಿತ್ತು ಗುರುಗಳಿಗೆ. ಆಗ ಅವ್ರು ಹೇಳ್ತಿದ್ರು, ನೋಡ ನೀನು ಓಂ ನಮೋ ಭಗವತೆ ವಾಸುದೇವ ಹೇಳಬೇಡಪ್ಪ ಅಂತ ಹೇಳ್ಬಿಟ್ಟು ಅವ ಏನು ಹೇಳ್ತಾನೆ, ಓಂ ಹಿರಣ್ಯಕಶ್ಯಪವೇ ಎನ್ನುವೆ ಅನ್ನು ಅವನೇ ನಾನೇ ದೇವರು ಅಂತಾನ, ಓಂ ಹಿರಣ್ಯಕಶ್ಯಪವೇ ಎನ್ನಮ ತಾನಪ್ಪ ಅದನ್ನು ಅವನು ಗೊತ್ತಿದ್ದ. ಅವ ಅನ್ನೋದಿಲ್ಲ, ನಾನು ದೇವರು ಸ್ಮರಣೆ ಮಾಡ್ತಾಯಿದ್ದೀನಿ, ದೇವರೇ ಸರ್ವಶ್ರೇಷ್ಠ ಅಂತ. ಈ ಸಮಾಚಾರ ಹಾಗೆ ಹೋಗಿಬಿಡ್ತೀವಿ ಗುರುಗಳಿಂದ. ಆಮೇಲೆ ಅಲ್ಲಿ ಹೀಗೆ ಮಾಡ್ತಾ ಅಂದ್ರೆ ಮತ್ತು ಗುರುಗಳ ಅನಿವಾರ್ಯ ಹೇಳಬೇಕಾಯ್ತು. ಅವ್ರು ಬಂದರು. ಆಗ ಇದು ಗುರುಗಳು ಹೀಗೆ ಮಾಡ್ತಾಯಿದ್ರು, ನಾ ಏನು ಮಾಡಲಿ, ನೀನು ಏನು ಮಾಡ್ತೀನಿ ಮಾಡಪ್ಪ ಅಂತ ಹೇಳಿದ್ರು. ಮಾಡಿದ ನಂತರ ಆತ ಅಲ್ಲಿಂದ ಒಂದು ಪರೀಕ್ಷೆ ಮಾಡಿದ್ರು. ಅವರು ಏನು ಮಾಡಿದ್ರು ಅಂದ್ರೆ, ತಂದೆ ದೊಡ್ಡದೊಂದು ವಿಶಾಲವಿರ್ತಕ್ಕಂಥ ಒಂದು ಅರಮನೆ, ಅವ್ರ ಒಳಭಾಗ ಅನೇಕ ವಸ್ತುಗಳು ಇರಿಸಿದ್ದಾರೆ, ಬಹಳಷ್ಟು ವಸ್ತುಗಳು ಇರಿಸಿದ್ದಾರೆ. ಅದರಲ್ಲಿ ವಿಷ್ಣು ಪರಮಾತ್ಮನ ಒಂದು ಮೂರ್ತಿ ಅದು, ಚಿಕ್ಕದಿರ್ತಕ್ಕಂಥ ಮೂರ್ತಿ ಅದು. ಖಡ್ಗ ಕೂಡ ಅದು. ಎಲ್ಲರೂ ಬೇಕಾಗಿರ್ತದೆ, ಎಲ್ಲೆಲ್ಲ ವಸ್ತುಗಳು ತಮ್ಮ ಬೇಕಾಗಿರ್ತಕ್ಕಂಥದ್ದನ್ನು ಯಾವ್ಯಾವುದೋ ಪ್ರಾಣಿಗಳನ್ನು ಏನೇನು ಎಲ್ಲ ತೆಗೆದುಕೊಂಡು ರಾಕ್ಷಸ ಹುಡುಗರು ಎಲ್ಲ ತೆಗೆದುಕೊಂಡು ಹೋದ್ರಿ, ಬೇಕಾದಿರೋದು. ಈ ಹುಡುಗ ಇದ್ರಲ್ಲ ಯಾರು ಭಕ್ತ ಪ್ರಹ್ಲಾದ, ಆತನು ಹೋದ. ನೀವು ಯಾರು ಏನು ತೆಗೆದುಕೊಂಡು ಬರ್ತ ಹೇಳಿದ ತಂದೆ ಒಳಗೆ ಹೋಗ್ತಾರೆ. ಅದು ಸಂಸ್ಕಾರ ನೋಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲರೂ ಬೇಕಾದ ತೆಗೆದುಕೊಂಡು ರಾಕ್ಷಸರ ಅನುಕೂಲ ಇರ್ತಕ್ಕಂಥ ಎಲ್ಲ ತೆಗೆದುಕೊಂಡು ಬಂದವರು. ಈತ ಒಳಗೆ ಹೋದ, ವಿಷ್ಣು ಪರಮಾತ್ಮನ ಒಂದು ಮೂರ್ತಿಯನ್ನು ತೆಗೆದುಕೊಂಡು ಬಂದ, ಕೈಯಲ್ಲಿ ಒಂದು ಖಡ್ಗ ತೆಗೆದುಕೊಂಡು ಬಂದ್ರಿ. ಅದು ನೋಡಿ ಅವ್ರ ತಂದೆ ಕೇಳಿದ ತಂದೆ, ಹೇ ಬಾಲಕ,
ಈ ವಿಷ್ಣು ಪರಮಾತ್ಮನ ಮೂರ್ತಿ ಅಂತ ತಿಳ್ಕೊಂಡು ಬಂದಿಲ್ಲ. ಏಕೆ ತಿಳ್ಕೊಂಡು ಬಂದಿಲ್ಲ? ನಾನು ಇಷ್ಟು ದೇವರು ಅದಕ್ಕೆ ತಂದಿದ್ದೆ ಅಂತ. ಮತ್ತು ಕೈಯಲ್ಲಿ ಖಡ್ಗದಲ್ಲ ಹೇಗೆ ತಂದಿರುತ್ತೆ? ಯಾರು ಈ ದೇವರ ಕುರಿತು ವಿರೋಧ ಮಾಡ್ತಾರೆ ಅವರು ಸಂಹಾರ ಮಾಡೋದ್ರಲ್ಲಿ ತೆಗೆದುಕೊಂಡು ಬಂದಿದ್ದೀರಿ ಅಂತ. ಮತ್ತು ಸಂಹಾರ ಮಾಡುವವರು ಯಾರ್ದಾರು ಇಷ್ಟದೆ? ಸ್ವತಃ ಅವ್ರ ತಂದೆನದಾರ್ರಿ. ಆ ತಂದೆ ಹೇಳಿದ್ರು ಹಾಗಲ್ಲಪ್ಪ, ಅಂಥದ್ದೆಲ್ಲ ಇರೋದಿಲ್ಲ. ವಿಷ್ಣು ಪರಮಾತ್ಮ ನಮ್ಮ ವೈರಿ, ನಾವು ರಾಕ್ಷಸರು, ಅವರು ವೈರಿಗಳು. ವೈರಿಗಳ ಭಾವಚಿತ್ರ ಇರಬಾರ್ದು, ವೈರಿಗಳ ಮೂರ್ತಿ ಇರಕೂಡದು, ಅವ್ರು ವಿರೋಧ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ. ಇದೆಲ್ಲ ಅದು ಧರ್ಮ ರೀ, ಇದೆಲ್ಲ ಅದು ಯೋಗ್ಯ ಅಲ್ಲ ಎಲ್ಲ ಹೇಳಿದ್ರಿ. ಒಪ್ಪಲಿಲ್ಲ. ಆಗ ಇದನ್ನು ಬಿಡಿಸೋಗೋಸ್ಕರ ಹಾಗೆ ವಿರೋಧ ಆಗ್ತಾ ಬಂತು. ಆಗ ಆನೆ ಕಾಲಿನ ಕಳಿಸಿರು, ತುಳಿಸಿರು, ವಿಷ ಹಾಕಿರು, ಏನೆಲ್ಲ ಮಾಡ್ತಾ ಬಂದರು, ಯಾವುದೂ ಹೊಂದಿಲ್ಲ. ಆಗ ದೊಡ್ಡದಿರ್ತಕ್ಕಂಥ ಪಾತ್ರೆ ತರಿಸಿ ಅದರೊಳಗೆ ಭಾಗದಲ್ಲಿ ಎಣ್ಣೆಯನ್ನು ಕುದಿಲಿಕ್ಕೆ ಹತ್ತು ಎಣ್ಣೆ ಅದರೊಳಗೆ ಭಾಗದಲ್ಲಿ ಒಗೆದು ಬಿಟ್ರಿ. ಯಾರನ್ನೇ? ತಮ್ಮ ಮಗನನ್ನು ಒಗಿಸಿದ್ರು. ಕುದಿಯುವ ಎಣ್ಣೆ ಅಂತಂದ್ರೆ ಕುದಿತಕ್ಕಂಥ ಎಣ್ಣೆ ತಂಪಾಗಿ ಹರಿದು ಹೋಗಿಬಿಡ್ತು, ಹಿಮಾಲಯದ ಬರಪಟ್ಟು ಹಾಗಾಗಿಬಿಡ್ತು. ಅದು ಕೆಲಸ ಕೊಡಲಿಲ್ಲ. ಏನು ಮಾಡಬೇಕು ಏನು ಮಾಡಿದ್ರು ಸರಿಯಾಗಲಿಲ್ಲ. ಆಗ ಅವರ ತಂಗಿ ಇದ್ದರು, ಹಿರಣ್ಯಕಶಿಪುರ ತಂಗಿ ಇದ್ರು ಒಬ್ಬರು, ಭಕ್ತ ಪ್ರಹ್ಲಾದನ ಅತ್ತೆ. ಅವ್ರು ಹೇಳಿದರು, ಅವ್ರಲ್ಲಿ ಒಂದು ಶಕ್ತಿ ಇತ್ತು. ಏನಂದ್ರೆ ಅವ್ರ ದೇಹದಿಂದ ಅಗ್ನಿ ಉತ್ಪತ್ತಿ ಆಗ್ತದ್ರಿ. ಯೋಗ ಮಾಡ್ತಿದ್ರು ರಾಕ್ಷಸಿ. ಅಲ್ಲಿ ಅಗ್ನಿ ಚಿತೆಯನ್ನು ನಿರ್ಮಾಣ ಮಾಡ್ತಾರೆ. ಅದರೊಳಗೆ ಅಲ್ಲಿ ಕಟ್ಟಿಗಳನ್ನು ಅದರೊಳಗೆ ದೇಹದಲ್ಲಿ ಅಗ್ನಿ ತಯಾರು ಮಾಡ್ಕೊಂಡು ಆ ಮಗನ ಗಟ್ಟಿ ಹಿಡ್ಕೊಂಡ್ಬಿಡಿ. ಈಗ ಅಲ್ಲೇ ಸುಟ್ಟು ಒದ್ದಾಡಿ ಸತ್ತು ಹೋಗ್ಬಿಡಿ ಅಂತ ಹೇಳಿದರು. ಆತ ಆಗ ತೊಡೆ ಕುಡ್ಸ್ಕೊಂಡು ತನ್ನ ದೇಹದಲ್ಲಿ ಅಗ್ನಿ ಉತ್ಪತ್ತಿ ಮಾಡಿ ಅಗ್ನಿ ಆಗ ಧಗ ಉರಿತು ಬಂತು. ಹಾಗೆ ಓಂ ನಮೋ ನಾರಾಯಣಾಯ, ಓಂ ನಮೋ ವಾಸುದೇವಾಯ ಅಂತ ಮಂತ್ರ ಹೇಳ್ಕತ್ರಿ. ಹಾಗೆ ಮಂತ್ರ ಹೇಳ್ತಾ ಹೋದರು. ಹಾಗೆ ಉರಿತಾ ಅಗ್ನಿ ವಿಶೇಷ ಆಗಿ ಉರಿತಾ ಉರಿದು ಹೋಗ್ಬಿಟ್ರಿ. ಯಾರು ಉರಿದು ಹೋದ್ರು ಅತ್ತೆ ಸುಟ್ಟು ಹೋದಳು, ಅವನಿಗೇನು ಆಗಲಿಲ್ಲ. ಯಾರನ್ನು ಕೊಲ್ಲಬೇಕಂತಿದ್ರು? ತನ್ನ ಭಕ್ತ ಪ್ರಹ್ಲಾದನ ತನ್ನ ಅಳಿಯನನ್ನು ಕೊಲ್ಲಬೇಕಂತ ಮಾಡಿದವಳ. ಅಗ್ನಿ ಯಾರ್ದದು? ಯೋಗನ ಸಹಿತ ತನ್ನ ಅಗ್ನಿ, ಯೋಗಾಗ್ನಿ ತನ್ನನ್ನು ಅವನು ಸಜ್ಜನಾಗಿ ಅವನನ್ನು ಸಜ್ಜನ ಇರ್ತಕ್ಕಂಥ ಆತನನ್ನು ಸಂಹಾರ ಮಾಡಬೇಕಂತ ಹೋದಾಗ ಅಗ್ನಿ ಅವಳ ದೇಹದಲ್ಲಿರ್ತಕ್ಕಂಥ ಅಗ್ನಿ ಅವಳನ್ನೇ ನಾಶ ಮಾಡ್ತೋದಾಗಿ ವಿಷ್ಣು ಪರಮಾತ್ಮ ಭಕ್ತನಾಗಿರ್ತಕ್ಕಂಥ ಭಕ್ತ ಪ್ರಹ್ಲಾದನ ನಾಶ ಮಾಡಲಿಲ್ಲ. ಹೀಗಿಂತ ಎಷ್ಟೋ ಸಂದರ್ಭ ಬಂದದ್ದು. ಹಾಗೆ ಪತ್ನಿ ಕಡೆಯಿಂದ ವಿಷ ಕೊಡಿಸಿದ್ರು ಮಗುವಿಗೆ. ತಾಯಿ ಬಹಳ ದುಃಖ ಮಾಡಿ, ಹೇಗೆ ಮಗನಿಗೆ ವಿಷ ಹೇಗೆ ಕೊಡೋದು? ಆದರೂ ಅನಿವಾರ್ಯ ಕುಡಿಸಿದಾಗ ಹಚ್ಚಿರು. ಅದು ಏನೂ ಆಗಿಲ್ಲ. ಭಾಳ ಸಿಟ್ಟು ಅನ್ನಿಸ್ತು, ಕೊರೋದು ಕೇಳ್ತು. ಆಗ ಬಂದು ಕೇಳಿದೆ, ಮೂರ್ಖ, ಎಲ್ಲೆಲ್ಲಿ ನೋಡಿದ್ರು ಎಲ್ಲಿ ನೋಡಿದೆಲ್ಲ ನಾನು ದೇವ್ರಿದ್ದ ಅಂತ ಹೇಳ್ತಾ ಇದ್ದಿ. ದೇವರು ಇಲ್ಲಿದ್ದಾನೆ, ಅಲ್ಲಿ ಇದ್ದಾನೆ, ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ಎಲ್ಲಿದ್ದಾನೆ, ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದ್ರು. ಆಗಲೇ ಒಂದು ಕಂಬ ಐತ್ರಿ, ಕಲ್ಲಿನ ಕಂಬ. ನಿನ್ನ 3 ದಿನದ ವಿಷ್ಣು ಪರಮಾತ್ಮ ಈ ಕಂಬದಲ್ಲಿದ್ದಾನೆ ಅಂತ ಕೇಳಿದ. ಇದ್ದಾನೆ ಅಂತ ಹೇಳಿದ್ರು. ಕೈಯಲ್ಲಿ ಗದೆಯನ್ನು ತೆಗೆದುಕೊಂಡು ಅತ್ಯಂತ ವೇಗವಾಗಿ ಆ ಸ್ತಂಭದ ಹತ್ರ ಹೋಗಿ ತನ್ನ ಶಕ್ತಿ ಇದ್ದಷ್ಟು ಹೊಡೆದು ಬಿಟ್ರಿ. ಯಾವಾಗ ಹೊಡೆದನೋ ಕಂಬ ಒಡೆದುಕೊಂಡು ಒಳಭಾಗದಿಂದ ದೇವರು ಹೊರಭಾಗ ಉದ್ಭವವಾಗಿ ಹೊರಗೆ ಬಂದುಬಿಟ್ರಿ. ಕಂಬ ಕಲ್ಲಿನ ಕಂಬ್ರಿ ಒಡೆದು 2 ಭಾಗ ಆಯಿತು. ಅದ್ರ ಒಳಗಿನಿಂದ ದೇವರು ಹೊರಭಾಗದಲ್ಲಿ ಬಂದ್ರಂದ್ರೆ ದೇವ ಕುತ್ರ ಅಷ್ಟೇ, ದೇವ ಸರ್ವತ್ರ ಅಷ್ಟೇ ಅಂತ. ಕಲ್ಲಿನೊಳಗೋ, ನೀರೊಳಗೋ, ಮರದೊಳಗೋ, ಅಗ್ನಿಯೊಳಗೋ ಎಲ್ಲ ಕಡೆ ಭಗವಂತ ಇದ್ದ ಅಂತ ಹೇಳಿದ್ರು. ದೇವನಿಲ್ಲದ ಠಾವ ಎಲ್ಲಿ ತೋರಿಸಲಿ ಅಂತೇಳಿ ಒಂದು ಪದ್ಯ ಬರ್ತದೆ. ಅದರಿಂದ ಆ ದೇವರು ಎಲ್ಲ ಕಡೆ ತುಂಬಿದ್ದಾರೆ. ದೇವರು ಹೊರಗೆ ಬಂದ್ರಿ. ಹೊರಗೆ ಬಂದು ತನ್ನನ್ನು ವಿರೋಧಿಸಿ ಕಲ್ಲಿನ ಕಂಬದಿಂದ ಹೊರಗೆ ತಂದಿರ್ತಕ್ಕಂಥ ದುಷ್ಟ ಇದ್ರ ಮುಂದೆ ಅವನನ್ನು ಹಿಡಿದುಕೊಂಡು ಏನಂದ್ರೆ ವರ ಕೇಳಿದಂತ್ರ ಬಂದು
ದೇವ್ರ ಕುರಿತು ವರ ಹೇಗೆ ವರವನ್ನು ಕೇಳಿದಂದ್ರೆ ಮನೆಯ ಹೊರಗಿರಬಾರ್ದು, ಮನೆಯ ಒಳಗಿರಬಾರ್ದು, ಸೂರ್ಯ ಮುಳುಗಿರಬಾರ್ದು, ಸೂರ್ಯ ಅಸ್ತಂಗತನಾಗಿರಬಾರ್ದು, ಅಂದರೆ ಉದಯಿಸಿರಬಾರ್ದು. ಹೇಗಿರ್ಬೇಕು ಅರ್ಧ ಭಾಗ ಇರೋದು, ಭೂಮಿಯಲ್ಲಿ ಅರ್ಧ ಭಾಗ ಮೇಲೆ ಕಾಣ್ತಿರ್ಬೇಕು, ಅಂದರೆ ಹಗಲಿಲ್ಲ ರಾತ್ರಿ ಇಲ್ಲ. ಹೀಗೆಲ್ಲವನ್ನು ಹೇಳ್ತಾ ಇಂಥ ಸಮಯದಲ್ಲಿ ನನ್ನನ್ನು ಮನುಷ್ಯ ಇರಬಾರ್ದು, ಪಶುಗಳು ಇರಬಾರ್ದು, ಹೀಗಿರಬೇಕು, ದೇವತೆ ಇರಬಾರ್ದು, ರಾಕ್ಷಸ ಇರಬಾರ್ದು, ಹೀಗೆ ಎಲ್ಲ ಹೇಳಿದರೆ ಎಲ್ಲವನ್ನು ತಪ್ಪಿಸಿ ಮತ್ತು ಯಾವ ಅವಿಧದಿಂದ ನನ್ನನ್ನು ಸಂಹಾರ ಮಾಡಬಾರ್ದು. ಹೊರಗೆ ಕೇಳ್ತೀರಿ ದೇವ್ರನ್ನೆಲ್ಲವನ್ನು ತಪ್ಪಿಸಿ ಅವನು ಹೇಗೆ ಅಪೇಕ್ಷೆ ಪಟ್ಟಿದ್ದ ಅದೇ ಪ್ರಕಾರವಾಗಿ ಇಷ್ಟೆಲ್ಲ ಕೇಳಿದ ನನ್ನ ಮರಣ ಇಲ್ಲ ಅಂತ ತಿಳ್ಕೊಂಡಿದ್ದ. ಪರಮಾತ್ಮ ಏನು ಹೇಳಿದಂದ್ರೆ ನರಸಿಂಹ ರೂಪ ಅವನು ತೆಗೆದುಕೊಂಡು ಹೊಸ್ತದ ಮೇಲೆ ಕೂತ್ಕೊಂಡ್ರಿ, ಹೊಸ್ತಲದ ಮೇಲೆ, ಮನೆ ಹೊರಗಲ್ಲ ಮನೆ ಒಳಗಲ್ಲ, ಕೂತ್ಕೊಂಡು ತನ್ನ ತೊಡೆ ಮೇಲೆ ತೆಗೆದುಕೊಂಡು ತನ್ನ ಊರುಗಳಿಂದ ಆವಿಧ ಯಾವುದಿಲ್ಲ ರೀ, ತನ್ನ ಊರುಗಳಿಂದ ಹೊಟ್ಟೆಯನ್ನು ಸೀಳಿ ಒಳಭಾಗದ ಕರವನ್ನು ಕಿತ್ತು ಎದೆ ಮೈ ಹಾಕ್ಕೊಂಡು ದೇವರು ಕುಣಿದಾಡ್ಬಿಟ್ರು. ಆ ಭಕ್ತ ಕೈ ಕೊಂಡು ತಂದೆ ಸಮಾನ ನೋಡಿ ಭಾಳ ಮನುಷ್ಯ ಕೆಳಗನಿಸ್ತು. ಆದರೂ ಇಂಥ ತಂದೆ ತೆಗೆದುಕೊಂಡು ಏನು ಮಾಡೋದು, ದೇವರು ಸಂಹಾರ ಮಾಡಿದರು. ದೇವ್ರ ತಂದೆಯನ್ನು ಉಳಿಯೋದು ಚೆನ್ನಾಗಿರ್ತದೆ, ಸದ್ಬುದ್ಧಿ ಬಂದ ಚೆನ್ನಾಗಿ ಅವೆಲ್ಲ ಅಪೇಕ್ಷೆ ಪಟ್ಟರೆ ಇವು ತಿಳಿದಂಗಿರಲಿಲ್ಲ, ಭಾಳಷ್ಟು ಕಷ್ಟಪಡ್ತಕ್ಕಂಥ ದುಷ್ಟ ಆಗಿದ್ದಲ್ಲ, ಅದಕ್ಕಾಗಿ ಅವರ ಸಂಹಾರ ಆಯಿತು. ದೇವರು ಎಲ್ಲಿಂದ ಬಂದರೆ ಕಂಬದಿಂದಲೂ ಬಂದ ದೇವರು. ಅದರಿಂದ ದೇವರಲ್ಲಿ ಸ್ಥಾನ ಇಲ್ಲ, ಎಲ್ಲ ಕಡೆ ದೇವರಿದ್ದಾರೆ. ಮೃತ್ಯುಂಜಯ, ಮೃತ್ಯುವನ್ನು ಜಯಿಸ್ತಾರೆ ಯಾರ್ದು ರುದ್ರದ ಪರಮಾತ್ಮ ಮೇಲೆ ರೌದ್ರ ರೂಪವನ್ನು ಧಾರಣ ಮಾಡ್ತಾರೆ. ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡೋಕ್ಕೋಸ್ಕರ ಯಾವ ನರಸಿಂಹ ದೇವರು ಹೇಗೆ ಬಂದರು, ಭೀಕರಕ್ಕಂಥ ಆಕಾರವನ್ನು ಧಾರಣ ಮಾಡ್ಕೊಂಡು ರೌದ್ರ ರೂಪವನ್ನು ಧಾರಣ ಮಾಡ್ಕೊಂಡು ಬಂದರು ಅಂತ ಹೇಳ್ತಾರೆ. ಮೃತ್ಯುಂಜಯಾಯ ರುದ್ರಾಯ, ಮೃತ್ಯುಂಜಯ ನಮಸ್ಕಾರ. ಅಷ್ಟೆಲ್ಲ ರುದ್ರಾಯ ಅಂದರೆ ರುದ್ರ ಭೀಕರಕ್ಕಂಥ ರುದ್ರನೇ ಕೂಡ ನಮಸ್ಕಾರ. ನೀಲಕಂಠಾಯ, ಆ ಪರಮಾತ್ಮ ಇದ್ದಂದ್ರೆ ನೀಲಕಂಠ. ವಿಷವನ್ನು ಪಾನ ಮಾಡಿ ಒಳಭಾಗದಲ್ಲಿ ಬಿಟ್ಟರೆ ಒಳಗಿನ ಲೋಕಗಳ ನಾಶ ಆಗ್ತಾ ಇದ್ದಾವೆ, ಮೇಲ್ಭಾಗ ಬಿಟ್ಟರೆ ಮೇಲ್ಭಾಗ ನಾಶ ಆಗ್ತಾ ಇದ್ದಾವೆ. ಇನ್ನೇನು ಮಾಡ್ಬೇಕು ವಿಚಾರ ಮಾಡಿ ಪರಮಾತ್ಮ ಲಿಂಗ ಮಧ್ಯಮ ಜಗತ್ ಸರ್ವ ಭಗವಂತನೊಳಗೆ ಇದೆಲ್ಲದು. ಅದಕ್ಕಾಗಿ 14 ಲೋಕಗಳು, ಅದರೊಳಗೆ 7 ಲೋಕ ಇತ್ತ ನಾಶ ಆಗ್ತಾವೆ, 7 ಕತ್ತಾಗ ನಾಶ. ಏನು ಮಾಡಬೇಕು ಅಂತ ವಿಚಾರ ಮಾಡಿ ಪರಮಾತ್ಮ ಕಂಠದಲ್ಲಿ ವಿಷವನ್ನು ಇಟ್ಕೊಂಡು ಕಂಠದಲ್ಲಿ ತಮ್ಮ ಕಂಠದಲ್ಲಿ ಹೀಗೆ ಪರಮಾತ್ಮನಿಗೆ ನೀಲಕಂಠ ಅಂತ ಹೆಸರು. ಏನು ಹೆಸರು? ನೀಲಕಂಠ ಅಂತ. ಇನ್ನೊಂದು ನೀಲಕಂಠ ಅಂದರೆ ನೀಲಕಂಠ ಸರ್ಪವನ್ನು ನುಂಗುತ್ತದೆ ಅಂತ ಹೇಳಿದ್ರೆ ಪರಮಾತ್ಮ ನುಂಗ್ತಾರೆ, ನುಂಗ್ಬೋದು. ನೀಲಕಂಠ ಅಂದರೆ ಇನ್ನೊಂದು ಅರ್ಥ ನವಿಲಿಗೂ ನೀಲಕಂಠ ಹೆಸರು. ನವಿಲಿಗೆ ನೀಲಕಂಠ ಅಂದ್ರೆ ನವಿಲು ಕೂಡ. ಅದು ಇಲ್ಲಿ ನಾವು ತಿಳಿಬೇಕಂತ ನವಿಲಲ್ಲ, ಯಾರೇ ಪರಮಾತ್ಮ ಅಂತ ತಿಳ್ಕೊ, ಸಂದರ್ಭ ಅನುಸಾರ ತಿಳ್ಕೊ. ನವಿಲಕಂಠ ಇರುತ್ತೆ, ನವಿಲಕಂಠ ನೋಡ್ರಿ ಬಣೆ ಇರ್ತದೆ ನೀಲಕಂಠ. ಅದಕ್ಕೆ ಇಲ್ಲಿ ನೀಲಕಂಠ ಇದರ ಪರಮಾತ್ಮನಿಗೆ ನೀಲಕಂಠಾಯ ಅಂತ ಪರಮಾತ್ಮನಿಗೆ ನನ್ನ ನಮಸ್ಕಾರಗಳು. ಶಂಭವೇ, ಶಂಭ ಅಂದರೆ ಸುಖವನ್ನು ಉಂಟು ಮಾಡುತ್ತೆ. ಶಂ ಅಂದರೆ ಸುಖವನ್ನು, ಭೂ ಅಂದರೆ ಉಂಟು ಮಾಡ್ತಕ್ಕಂಥ ಯಾವ ಸುಖವನ್ನು ಉಂಟು ಮಾಡುವರೋ ಅಂಥ ಪರಮಾತ್ಮನಿಗೆ ನನ್ನ ನಮಸ್ಕಾರಗಳು. ಶಂಭವೇ. ಅಮೃತೇಶಾಯ ಶರ್ವಾಯ, ಅಮೃತೇಶ್ವರನಿಗೆ ಶರ್ವಾಯ ಅಂತ. ಇಲ್ಲಿ ಪರಮೇಶ್ವರನಿಗೆ ನನ್ನ ಪ್ರಣಾಮಗಳು. ಅಮೃತೇಶ, ಅಮೃತ ಅಂದರೆ ಮೃತರಿದ್ದಂಥ ಏನು ಅಮೃತಲ್ಲ, ಅದಕ್ಕೆ ಈಶ್ವರ ಇರ್ತಕ್ಕಂಥ ಅಮೃತೇಶಾಯ, ಅಮೃತ ಈಶಾಯ, ಅಮೃತಕ್ಕೆ ಈಶ್ವರ ಇರ್ತಕ್ಕಂಥ ಒಡೆಯಿರ್ತಕ್ಕಂಥ ಆ ಪರಮಾತ್ಮನಿಗೆ ಶರ್ವಾಯ. ಮಹಾದೇವಾಯ ತೇ ನಮಃ. ಹೇ ಮಹಾದೇವ ಪರಮಾತ್ಮ, ತೇ ಅಂದರೆ ಅಂಥ ಪರಮಾತ್ಮನಿಗೆ ತಮಗೆ ನನ್ನ ನಮಸ್ಕಾರ. ನಮಸ್ಕಾರ ಯಾರಿಗೆ ಮಾಡ್ಬೋದು ಅಂದ್ರೆ ಈ ಪರಮಾತ್ಮನಿಗೆ ಮಾಡ್ಬೋದು ನಮಸ್ಕಾರ ಮಾಡ್ಕೊಂತಾರೆ. ಅದರಂತೆ ಪರಮಾತ್ಮನ ಸ್ವರೂಪರೇ ಯಾರ್ತಾರೆ ಗುರು ಇರ್ತಾರೆ. ಅದರಿಂದ ಅಂಥ ಗುರುವಿಗೆ ನಮಸ್ಕಾರ ಅಂದ್ಕೊಂಡು ಹೇಳಿ ವಿಷಯದ ಆದ್ಮೇಲೆ ನೀವು ಹುಡುಗರು ಇಂಥ ಶ್ಲೋಕಗಳನ್ನು ಕೂಡ ಕಂಠಪಾಠ ಮಾಡ್ಬೇಕು. ಸಂಸ್ಕೃತ ಅಧ್ಯಯನ ಮಾಡ್ತಕ್ಕಂಥವ್ರು ಶ್ಲೋಕ ಕಂಠಪಾಠ ಮಾಡ್ಬೇಕು. ಹಾಗೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ.
अमृतेशाय शर्वाय महादेवाय ते नमः। अमृतेशाय शर्वाय महादेवाय ते नमः ಅಂತ ಈಗ ಬೇರೆ ಬೇರೆ ಶೈಲಿಗಳಲ್ಲಿ ಸ್ವಲ್ಪ ಪದ್ಯ ರೂಪವಾಗಿ ಸ್ವಲ್ಪ ಹಾಡಿದರೆ ಮತ್ತು ಸ್ವಲ್ಪ ಆನಂದ ಇರ್ತದೆ ಮತ್ತು ಸ್ಮರಣೆ ಎಷ್ಟು ಉಳಿತದೆ ಸ್ಮರಣೆ. ಅದಕ್ಕಾಗಿ ದಿನ ಒಂದು ಶ್ಲೋಕವನ್ನು ಹೇಳ್ಕೊಂಡು ಮಂತ್ರವನ್ನು ಹೇಳ್ಕೊಂಡು ಪ್ರಾರಂಭ ಮಾಡಬೇಕು, ಸುಭಾಷಿತ ಹೇಳ್ಕೊಂಡು ಮಾಡಬೇಕು. ಪ್ರಥಮ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಂ ಬುದ್ಧಿಂ ಚ ದೇಹಿ ಮೇ. ವಿದ್ಯಾಂ ಬುದ್ಧಿಂ ಚ ದೇಹಿ ಮೇ. ನಮಸ್ತೆ ಶಾರದೆ ದೇವಿ ನಮಸ್ತೆ ಶಾರದೆ ದೇವಿ ನಮಸ್ತೆ ಶಾರದೆ ದೇವಿ. ಹೀಗೆ ನಿಮಗೆ ಯಾವ ಚಲೋ ಆ ಸುಂದರ ಯಾವುದೋ ಒಂದು ಶೈಲಿಯಲ್ಲಿ ಸ್ವಲ್ಪ ಹಾಡಿಕೊಂಡು ಮತ್ತು ಅದನ್ನು ಅರ್ಥವನ್ನು ತಿಳಿದುಕೊಂಡು ವಿಷಯ ಮುಂದುವರಿಸಿ ನಿಮಗೊಂದು ಪ್ರಸನ್ನತೆ ಅನುಕೂಲ ಆಗ್ತದೆ. ಅದ್ರ ಮುಂದೆ ಕಲಿತಕ್ಕಂಥ ವಿಷಯದ ಮನಸ್ಸು ಪ್ರಸನ್ನ ಆಗ್ತದೆ, ಮುಂದಿನ ವಿಷಯ ಕೂಡ ಅನುಕೂಲ ಆಗ್ತದೆ. ದೇವರ ಸ್ಮರಣೆ ಬಂದಾಗ ಅನುಕೂಲ ಆಗ್ತಕ್ಕಂಥದ್ದು. ಆಮೇಲೆ ಪ್ರಸನ್ನತೆ ಆಗ್ತದೆ. ಪ್ರಸನ್ನತೆ ಪ್ರಾಪ್ತಿ ಆಗ್ತದ್ರೆ ಆಮೇಲೆ ಭಾಳಷ್ಟು ಅನುಕೂಲ ಆಗ್ತದೆ. ವಿದ್ಯಾ ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ವಿದ್ಯಾ ಪ್ರಾಪ್ತಿ ಆಗ್ತದೆ. ಆ ಪ್ರಕಾರ ಕೂಡ ಇಲ್ಲಿ ಮಾಡಬೇಕು. ಅದೊಂದು ಇಲ್ಲಿ ಮತ್ತೇನು ಹೇಳಿದ್ರೆ ಮಹಾದೇವಾಯ ತೇ ನಮಃ. ಮಹಾದೇವ ದೇವಾದಿದೇವ ಮಹಾದೇವ, ಎಲ್ಲ ದೇವರಲ್ಲಿ ದೇವರು ಅಂತ ಇರೋದು ಮಹಾದೇವ. ಅಂಥ ದೇವರಿಗೆ ನಾವು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತಕೊಂಡು ಹೇಳಿ ಇಲ್ಲಿ ಹೇಳ್ತು ಬಂದ ನಮ್ಮತಕ್ಕಂಥ ಒಂದು ವಿಷಯದಲ್ಲಿ ಪ್ರಭಾ ಗ್ರಂಥದ ಪ್ರಥಮ ದ್ವಿತೀಯ ವರ್ಷದ ಒಂದು ಗ್ರಂಥದಲ್ಲಿ ವಿಷಯ ನಾವು ಶುರು ಮಾಡ್ತೀವಿ. ಆದಮೇಲೆ ಅವು ಶ್ರೀಮ ಜಗದೂರು ಶ್ರೀ 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 ಸಿದ್ಧಲಿಂಗೇಶ್ವರ ಶುದ್ಧರವರ ದಿವ್ಯಪಾದಕವನಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದ ಒಂದು ಪ್ರಣಾಮವನ್ನು ಸಮರ್ಪಿಸಿ ಇವತ್ತಿನ ವಿಷಯ ಮಂಗಲವನ್ನು ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ರಾಜಾಯ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಕಿ ಜೈ. ಸಾಧು ಸಂತ की जय। श्री